ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಸಾಯಿ ಮಧುಶ್ರೀ ಮಾತಾಡ್ತಾ ಇದ್ದೀನಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಏನಪ್ಪ ಡಬ್ಬದಲ್ಲಿ ಏನೋ ಹಾಕ್ತಾ ಇದ್ದಾರೆ ಮಧು ಅಂದ್ಕೊಂಡಿದ್ದೀರಾ? ಇನ್ನೇನು ಇಲ್ಲ, ಬೇಸಿಗೆಗಾಲ ಬಂತಲ್ವ. ಬೇಸಿಗೆಗಾಲ ಬಂದ ತಕ್ಷಣ ನಮ್ಮೆಲ್ಲ ಮಹಿಳೆಯರಿಗೂ ಒಂದೇ ಚಿಂತೆ ಏನಂದರೆ ಸಂಡಿಗೆ ಹಪ್ಪಳ ಮಾಡಿ ಇಟ್ಕೊಂಡ್ಬಿಡ್ಬೇಕಪ್ಪ. ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಒಂದು ವರ್ಷ ಎಲ್ಲವರೆಗೂ ಬೇಕು ಅನ್ನೋ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲನೂ ಮಾಡಿದ್ದನ್ನ ಡಬ್ಬದಲ್ಲಿ ಹಾಕಿಡ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಈ ವಿಡಿಯೋಸ್ಗಳನ್ನೆಲ್ಲ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತು. ಏನಕ್ಕಂತ ಅಂದರೆ ಯೂಟ್ಯೂಬ್ ಹೊಡೆದ ತಕ್ಷಣ ಆಗಲಿ, ಇನ್ನೊಬ್ರು ನಮ್ಮ ಸ್ನೇಹಿತರೇ ಆಗಲಿ, ಎಲ್ಲ ಯೂಟ್ಯೂಬ್ ಬಳಗದವರು ಮಾಡಿರ್ತಾರೆ. ಯಾವ ಥರ ಸಂಡಿಗೆ ಬೇಕು, ಯಾವ ಥರ ಅಡುಗೆ ಬೇಕು ಅನ್ನೋದು ಇದ್ದೇ ಇರುತ್ತೆ. ಅದೊಂದು ಖುಷಿ ಅಲ್ವಾ. ಯೂಟ್ಯೂಬಲ್ಲಿ ಏನೇ ನಮಗೆ ಸರ್ಚ್ ಮಾಡಿದರೂ ಸಿಗುವಂಥದ್ದು ಇವಾಗಂಥ ಕಾಲ ಇದು. ಹಾಗಾಗಿ ನಾನು ಯಾವ ವಿಡಿಯೋನೂ ನಾನು ಮಾಡಿಲ್ಲ. ಮಾಡ್ಬೋದಿತ್ತು ಅಂತ ಅನಿಸಿದ್ರೂ ತುಂಬ ಲಾಂಗ್ ವಿಡಿಯೋ ಆಗುತ್ತೆ, ಏನಕ್ಕೆ ಬಿಡು, ಜನಕ್ಕೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಅಂತ ನಾನು ಮಾಡಲಿಲ್ಲ. ಹಾಗಾಗಿ ಸ್ಟೋರೇಜ್ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆಲ್ಲರಿಗೂ ಕೃತಜ್ಞತೆ ಹೇಳ್ಬೇಕಂತ ಅನ್ನಿಸ್ತಿತ್ತು, ಹಾಗಾಗಿ ವಿಡಿಯೋ ಮಾಡಿದೆ ಅಷ್ಟೇ. ಏನಿಲ್ಲ, ಅಕ್ಕಿ ಸಂಡಿಗೆ ಮತ್ತು ಉದ್ದಿನ ಹಪ್ಪಳ ಮತ್ತು ನೊರೆ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ, ಕುಂಬಳಕಾಯಿ ಸಂಡಿಗೆ, ಇಷ್ಟೆಲ್ಲ ಥರದ್ದು ಮಾಡಿದ್ವಿ. ಚಕ್ಕಲಿ, ಸಂಡಿಗೆ ಎಲ್ಲ ಥರನೂ ಮಾಡಿದ್ವಿ. ಹಾಗಾಗಿ ಅದನ್ನೆಲ್ಲ ಸ್ಟೋರೇಜ್ ಮಾಡ್ತಾಯಿದ್ದೀನಿ. ಸ್ಟೋರೇಜ್ ಬಾಕ್ಸ್ ನನಗೆ ಇದೇ ಥರ ಸಿಕ್ಕಿದ್ದು, ಹಂಗಾಗಿ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಬೇರೆ ಥರ ತೊಗೋಬೇಕಂದು, ಬಟ್ ಯಾವ ಥರ ತೊಗೋಬೇಕಂತ ಐಡಿಯಾಸ್ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಈ ಥರ ಸ್ಟೋರೇಜ್ ಮಾಡಿರೋ ಬಾಕ್ಸಸ್ ಲಿಂಕ್ ಏನಾರು ಇದ್ದರೆ ನನಗೆ ದಯವಿಟ್ಟು ಸೆಂಡ್ ಮಾಡಿ, ನಾನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಇಲ್ಲ ಈ ಥರ ಸಂಡಿಗೆ ನನಗೆ ಬೇಕಿತ್ತು, ಅದು ಗೊತ್ತಾಗಿಲ್ಲ ಸ್ವಲ್ಪ ಮಾಡಿ ಅಂತ ಹೇಳಿದರೆ ನಾನು ಖಂಡಿತವಾಗೂ ನಿಮಗೆ ವೀಡಿಯೋ ಮಾಡೋಕ್ಕೆ ಹೇಳ್ಕೊಡ್ತೀನಿ. ನನಗೆ ನನ್ನ ಸಮಯನೇ ಸ್ವಲ್ಪ ಸಿಗೋದೇ ಕಮ್ಮಿ ವೀಡಿಯೋ ಮಾಡೋದು, ಆದ್ರೂ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಎಷ್ಟೋ ಜನ ನಾನು ಹಾಕಿಲ್ದಾಗ ಕೇಳಿದ್ದು ಉಂಟು, ಮತ್ತು ಏನಕ್ಕೆ ಅಮ್ಮ ಮಾಡ್ತಾಯಿಲ್ಲ ಅನ್ನೋದು ಕೇಳಿದ್ದು ಉಂಟು. ಅದೆಲ್ಲ ನನಗೆ ಕೇಳಿದರೆ ತುಂಬಾ ಖುಷಿ ಬಂತು. ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರೋ, ಯಾರು ಲೈಕ್ ಮಾಡ್ತಾಯಿದ್ದೀರೋ, ಯಾರು ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ನನಗೆ ಅದೊಂದು ಖುಷಿ ಆಯಿತು. ಯಾರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಇದು ಮಾಡ್ತಾ ಇರೋ ವ್ಲಾಗ್ ಕನ್ನಡದಲ್ಲೇ ವ್ಲಾಗ್ ಇರುತ್ತೆ. ಅದೊಂದು ಖುಷಿ ಇದೆ, ನನ್ನ ಕರ್ನಾಟಕದಲ್ಲಿ ನಾನು ಒಬ್ಬ ಕನ್ನಡಿಗಳಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ. ಹಾಗಾಗಿ ನಿಮ್ಮೆಲ್ಲರ ಜೊತೆ ಇದನ್ನು ಹಂಚ್ಕೋಬೇಕಂತ ಹೇಳಿದೆ. ಅವಳು ನೋಡಿ, ನನ್ನ ಮಗಳು ಚಕ್ಕಲಿ ಹಾಕ್ಬೇಕಂತಂದು ಅವಳು ಚಕ್ಕಲಿ ಹಾಕೋಕೆ ಮಾಡ್ತಾಳೆ. ಮಕ್ಕಳಿನ ಗುಣನೇ ಅದಲ್ವ, ನಾವೇನೇನು ಮಾಡ್ತಾ ಇರ್ತೀವಿ ಅಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಇದು ನೊರೆ ಹಪ್ಪಳ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾವು ಚಿಕ್ಕವರಿದ್ದಾಗ ತಟ್ಟೆಲಿ ಇಷ್ಟೇ ಹಾಕಿ ಸವರ್ತಾ ಇದ್ದು ಅದನ್ನು ಅಗಲ ಮಾಡ್ಕೊಂಡು ಅದ್ರ ಮೇಲೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ವಿ. ಅದೊಂದೆಲ್ಲನೂ ನಮ್ಮ ಸವಿ ನೆನಪುಗಳಾಗಿ ಉಳಿಯುತ್ತವೆ. ಅದೇ ತರಹ ಈಗ ಎಲ್ಲನೂ ಮಾಡ್ಕೊಂಡು ತಿಂತೀವಿ. ಈಗಿನ ಮಕ್ಕಳು ಅದನ್ನೆಲ್ಲ ತಿನ್ನೋದಿಲ್ಲ. ಚಿಪ್ಸು, ಹೊರಗಿನ ಊಟಗಳೇ ಜಾಸ್ತಿ ಇಷ್ಟಪಡ್ತಾರೆ. ಇದು ಆದರೂ ಮಳೆಗಾಲದಲ್ಲಿ ಹೆಚ್ಚು ಇಷ್ಟಪಡೋದೇ ಮಕ್ಕಳು ಇದನ್ನು. ಹಾಗಾಗಿ ಅವರಿಗೋಸ್ಕರನೇ ಇವನ್ನೆಲ್ಲ ಇದ್ದರೆ ಚೆನ್ನಾಗಿ. ಇದು ಅಕ್ಕಿ ಹಪ್ಪಳ ಎಲ್ಲರಿಗೂ ನಾರ್ಮಲಾಗಿ ಅಕ್ಕಿ ಹಪ್ಪಳ, ನೊರೆ ಹಪ್ಪಳ, ಸಂಡಿಗೆ ಅವೆಲ್ಲ ಮಾಡೋಕ್ಕೆ ಬಂದೇ ಬರುತ್ತೆ ಅಲ್ವಾ. ಅದಕ್ಕಾಗಿ ಕೇಳಿದೆ. ಇದನ್ನು ನಾನು ಈಗ ಹಾಕ್ತಾ ಇರೋದು ಅಕ್ಕಿ ಹಪ್ಪಳದಲ್ಲಿ ಅಕ್ಕಿನೇ ಅದನ್ನು ಕುದಿಸಿ ಉಂಡೆ ಥರ ಇಡೋದು. ಅದನ್ನು ಇದು ಕರೆದಾಗ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೇ ನಾವು ಕರಿತೀವಿ ಅಂತ ಐಟಮ್ಸ್ ಇದ್ದಾಗ ತುಂಬಾ ಎಣ್ಣೆನ ಕಾಯಿಸಬಾರ್ದು. ಎಣ್ಣೆ ಕಾಯಿಸಿದ್ದಷ್ಟು ಅದು ನಾವು ಹಾಕಿದ ಪದಾರ್ಥ ಸೀದೋಗ್ಬಿಡುತ್ತೆ, ಆವಾಗ ಟೇಸ್ಟೇ ಬರಲ್ಲ. ಹಂಗಾಗಿ ನಾವು ಸ್ವಲ್ಪ ಎಣ್ಣೆ ಕಾದಿದ್ದು ಬೇಗನೆ ತೆಗೆದುಬಿಡಬೇಕು. ಇದು ನೊರೆ ಹಪ್ಪಳ. ನಾವು ಅದರಲ್ಲಿ ಅಗ್ಲನೂ ಮಾಡಿರ್ಬೋದು, ರೌಂಡು ಮಾಡ್ಬೋದು, ಈ ಥರ ಮರ್ಚಿ ಸಹ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಕುಂಬಳಕಾಯಿ ಎಲ್ಲರೂ ಬಳಸ್ತೀರಲ್ವ, ಅದೇ